ನನ್ನ ಒಂದು ಜರ್ನಿ ಎಲ್ಲೋ ಒಂದು ಕಡೆ ಯಾರೋ ಒಬ್ಬರಿಗೆ ಒಂದು ಸ್ಫೂರ್ತಿ ಕೊಡುತ್ತೆ. ಇಲ್ಲ ಯಾವುದೋ ಒಂದು ರೀತಿ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿ ಅವರು ಅದನ್ನು ಒಂದು ಇನ್ಸ್ಪಿರೇಷನ್ ಆಗಿ ತೊಗೊಂಡು ಅವರು ಏನಾದರೂ ಶುರು ಮಾಡಬೇಕು ಅಂತ ಒಂದು ಆ, ಚಿಕ್ಕ ಸ್ಪಾರ್ಕ್ ಕ್ರಿಯೇಟ್ ಮಾಡುತ್ತೆ ಅಂದರೆ ಅದರಷ್ಟು ಖುಷಿ ಇನ್ನೇನೂ ಇಲ್ಲ ಅಲ್ವಾ? ಸೊ ಏನಿದು? ಇದು ಇಂಪ್ಯಾಕ್ಟ್ ಸ್ಟೋರಿ ನಂಬರ್ 1. ಸೊ ನನ್ನ ಜರ್ನಿನ ನೋಡಿ ಒಬ್ಬರು ಇನ್ಸ್ಪೈರ್ ಆಗಿ ಇಲ್ಲ ಅದರಿಂದ ಒಂದು ಸ್ಪಾರ್ಕ್ ಬಂದು ಅವರೇನೋ ಮಾಡಬೇಕು ಅಂದ್ಕೊಂಡಂಥ ಒಂದು ಸ್ಟೋರಿ. ಏನದು ಅಂತ ಹೇಳ್ತೀನಿ, ಬನ್ನಿ ಇವತ್ತು ವಿಡಿಯೋ ಒಳಗಡೆ ಹೋಗೋಣ. ಎಲ್ರಿಗೂ ನಮಸ್ಕಾರ, ನಾನು ವಿನೋದ್, ಇದು ನನ್ನ ಚಾನಲ್ ನನ್ನ ಆರ್ಥಿಕ ಹಾದಿ. ಸೊ 3 ವರ್ಷದಲ್ಲಿ 1 ಕೋಟಿ ಸೇರಿಸ್ತಿರೋ ನನ್ನ ಈ ಜರ್ನಿನಲ್ಲಿ ಇವತ್ತು ದಿನ 73. ಸೊ ಇವತ್ತು ಏನಾಯಿತು ಬೆಳಿಗ್ಗೆ ಅಂದರೆ, ನನ್ನ ಒಬ್ಬರು ಹಳೇ ಫ್ರೆಂಡ್ ಒಬ್ಬರು ಬೆಳಿಗ್ಗೆ ಫೋನ್ ಮಾಡಿದ್ರು. ಫೋನ್ ಮಾಡಿಬಿಟ್ಟು ಈ ಥರ ವಿನೋದ್, ನಾನು ನಿನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀನಿ, ನನಗೆ ಯಾಕೋ ನೀನು ಮಾಡ್ತಿರೋದೆಲ್ಲ ತುಂಬ ಕರೆಕ್ಟ್ ಅನ್ನಿಸ್ತು, ಇಲ್ಲ ಅದರಲ್ಲಿ ಒಂದು ಚಿಕ್ಕ ಇನ್ಸ್ಪಿರೇಷನ್ ಬಂತು. ಸೊ ನಾನು ನನ್ನ ಪರ್ಸ್ನಲ್ ಲೈಫಲ್ಲಿ ಏನೋ ಒಂದು ಸೇವ್ ಮಾಡಬೇಕಂತಿದ್ದೀನಿ. ಸೊ ಅವರು ಎಷ್ಟು ಸೇವ್ ಮಾಡಬೇಕು ಅಂತ ಹೇಳಿದ್ರು, ಅವ್ರ ಕೈಯಲ್ಲಿ ಎಷ್ಟು ದುಡ್ಡಿದೆ ಅಂತ ಹೇಳಿದ್ರು. ಸೊ ಅದನ್ನು ಕಾರಣಾಂತರಗಳಿಂದ ನಾನು ಅವ್ರ ಹೆಸರಾಗಲಿ ಇಲ್ಲ ದುಡ್ಡು ವ್ಯಾಲ್ಯೂ ಬಗ್ಗೆ ಆಗಲಿ ನಾನು ಹೇಳಲ್ಲ, ಯಾಕಂದರೆ ಅವ್ರಿಗೆ ನಾನು ಇದ್ರ ಬಗ್ಗೆ ಏನೂ ಕೇಳಲಿಲ್ಲ. ಬಟ್ ಅವ್ರು ಎಕ್ಸಾಂಪಲ್ ಕೊಟ್ಟರೆ ಅದನ್ನು ನೋಡಿ ಇನ್ನೂ ತುಂಬ ಜನಕ್ಕೆ ಹೆಲ್ಪ್ ಆಗ್ಬೋದಲ್ಲ. ಸೊ ಆ ನಿಟ್ಟಿನಲ್ಲಿ ಈ ಎಕ್ಸಾಂಪಲ್ನ ಮಾತ್ರ ನಾನು ಹೇಳ್ತೀನಿ, ಅದೇ ಇಂಪ್ಯಾಕ್ಟ್ ಸ್ಟೋರಿ ನಂಬರ್ 1. ಸೊ ಅವ್ರು ಆ ಥರ ಹೇಳಿದ್ರು, ಈ ಥರ ಮಂತ್ಲಿ ನನ್ನ ಹತ್ರ ಇಷ್ಟು ದುಡ್ಡಿದೆ, ನಾನು ಇಷ್ಟು ಸೇವ್ ಮಾಡಬೇಕು. ಸೊ ಏನಾದರೂ ಒಂದು ಐಡಿಯಾ ಇದೆಯಾ ಏನು ಅಂತ. ಅಫ್ಕೋರ್ಸ್ ನಾವು ತುಂಬ ಹೊತ್ತು ಮಾತಾಡೋಕ್ಕಾಗಲ್ಲ, ಬಿಕಾಸ್ ಅವರು ಯಾವುದೋ ಒಂದು ಕೆಲಸದಲ್ಲಿ ಬ್ಯುಸಿ ಆದರು. ಸೊ ಮೋಸ್ಟ್ಲಿ ನಾಳೆ ಅದನ್ನು ಕಂಟಿನ್ಯೂ ಮಾಡ್ತೀವಿ. ಬಟ್ ಇವತ್ತು ಜಸ್ಟ್ ಒಂದು ಶಾರ್ಟ್ ಒಂದು 5-10 ಮಿನಿಟ್ಸ್ ಅದ್ರ ಬಗ್ಗೆ ಮಾತಾಡಿದ್ವಿ. ಸೊ ಆ ಕಾಲ್ ಮಾತಾಡಿ ಇಟ್ಟಿದ ಮೇಲೆ ನನಗೆ ತುಂಬ ಖುಷಿಯಾಗಿದ್ದು ಏನು ಅಂದರೆ, ಯಾರೋ ಒಬ್ರು ನನ್ನ ವೀಡಿಯೋ ನೋಡಿದ್ರು, ಇಲ್ಲ ಯಾರೋ ಒಬ್ಬರು ನನ್ನ ಈ 3 ವರ್ಷದಲ್ಲಿ 1 ಕೋಟಿ ಸೇರಿಸಿರೋ ಜರ್ನಿನ ಹೊಗಳಿದ್ರು, ಇಲ್ಲ ವೆರಿ ಗುಡ್ ಅಂದರು. ಅದಲ್ಲ, ಎಲ್ಲೋ ಒಂದು ಕಡೆ ನಾನು ತೊಗೊಂಡಿರೋ ಜರ್ನಿ ಯಾರೋ ಒಬ್ಬರಿಗೆ ನಾನು ಅವರು ಮಾತಾಡಿ ತುಂಬ ದಿನ ಆಗಿತ್ತು, ಅವ್ರಿಗೆ ಇದು ಒಂದು ಇನ್ಸ್ಪಿರೇಷನ್ ಥರ ಆಗಿ ಅವರು ಇದನ್ನು ಶುರು ಮಾಡಬೇಕು. ಯಾಕಂದರೆ ಎಕ್ಸಾಂಪಲ್ಸ್ ಬೇರೆ ಬೇರೆ ಇರುತ್ತಲ್ಲ. ಇವಾಗ ನನ್ನ ಜರ್ನಿ ಬೇರೆ, ನಾನು ಸೇವ್ ಮಾಡಬೇಕಂತಿರೋ ದುಡ್ಡು ಬೇರೆ, ಅವ್ರದ್ದು ಆಬ್ವಿಯಸ್ಲಿ ಬೇರೆ ಇರುತ್ತೆ. ಬಟ್ ಇಲ್ಲಿ ವ್ಯಾಲ್ಯೂಗೆ ಇಂಪಾರ್ಟೆನ್ಸ್ ಇಲ್ಲ. ನಮ್ಮ ಆಸೆ ಏನು, ನಮ್ಮ ಗೋಲ್ ಏನು, ಅದನ್ನು ಅಚೀವ್ ಮಾಡ್ತೀವಾ ಇಲ್ವಾ ಅನ್ನೋದಕ್ಕೆ ಇಂಪಾರ್ಟೆನ್ಸ್ ಅಲ್ವಾ? ಸೊ ಅವ್ರಿಗದು ಒಂದು ಇನ್ಸ್ಪಿರೇಷನ್ ಆಗಿ ಅವ್ರು ಮಾಡಬೇಕು ಅಂತಿದ್ದಿದ್ದು ನನಗೆ ತುಂಬ ಖುಷಿ ಕೊಡ್ತು. ಯಾಕಂದರೆ ನಾನು ಯೂಟ್ಯೂಬಲ್ಲಿ ನಾನು ಮಾಡ್ತಿರೋದನ್ನು ರೆಕಾರ್ಡ್ ಮಾಡೋ ಉದ್ದೇಶ ಒಂದು 2. ಮೊದಲನೇದು, ನನಗೆ ಸ್ವಲ್ಪ ಡಿಸಿಪ್ಲಿನ್ ತುಂಬ ಕಡಿಮೆ. ನಾನು ಇದನ್ನು ಸ್ಟಾರ್ಟಿಂದ ಹೇಳ್ತಾ ಬರ್ತೀನಿ. ಸೊ ಈ ಸತಿ ಏನೇ ಆದರೂ ಆ ಡಿಸಿಪ್ಲಿನ್ ಬಿಡದೆ 3 ವರ್ಷದಲ್ಲಿ 1 ಕೋಟಿ ಸೇರಿಸಬೇಕು ಅನ್ನೋ ಒಂದು ಹಠ ಇತ್ತು. ಅದನ್ನು ಹೇಗಾದರೂ ಒಂದು ಅಕೌಂಟಬಿಲಿಟಿ ಕ್ರಿಯೇಟ್ ಮಾಡಬೇಕು ಅಂತ ನಾನು ವೀಡಿಯೋಸ್ ಹಾಕೋಕ್ಕೆ ಶುರು ಮಾಡಿದ್ದು ಅಲ್ವಾ. 2ನೇದು, ಎಲ್ಲಾದರೂ ಒಂದು ಕಡೆ ಇದು ನನ್ನನ್ನು ನೋಡಿ ಇನ್ನೊಬ್ರು ಯಾರಾದರೂ ನಂತರ ಪರಿಸ್ಥಿತಿ ಇರೋರು ಚಿಕ್ಕದಾಗಿ ಶುರು ಮಾಡಿ ಆಮೇಲೆ ಬೆಳೆದು ಎಲ್ಲೋ ಒಂದು ಕಡೆ ಹೆಲ್ಪ್ ಆಗಲಿ ಅಂತ. ಸೊ ನನಗೆ ಇದರಲ್ಲಿ ಮೊದಲನೇ ಕಾರಣನೂ ತುಂಬ ಮುಖ್ಯ, ಬಟ್ 2ನೇ ಕಾರಣ ತುಂಬಾ ಮುಖ್ಯ. ಸೊ ಇವತ್ತು ಕರೆಕ್ಟಾಗಿ ನಾನು ಈ ಜರ್ನಿ ಶುರು ಮಾಡಿ 73 ದಿನ ಆಗಿದೆ. ಅಂದಾಜು ಶಾರ್ಟ್ಸ್ ಎಲ್ಲ ಸೇರಿದ್ರೆ ಒಂದು 80 ಒಂದು ವೀಡಿಯೋ ಹಾಕಿದ್ದೀನಿ ನಾನು. ಸೊ ಇಷ್ಟು ಬೇಗ, ಆ್ಯಂಡ್ ಟೋಟಲ್ ಸಬ್ಸ್ಕ್ರೈಬರ್ಸ್ ಬಂದು ಒಂದು 92 ಜನ ಇದ್ದೀರಾ. ಸೊ ಇಷ್ಟು ಬೇಗ ಯಾರೋ ಒಬ್ರಿಗೆ ಇನ್ಸ್ಪೈರ್ ಆಗಿ ಅವ್ರು ನನಗೆ ಫೋನ್ ಮಾಡಿ ಈ ಥರ ಮಾತಾಡಿದ್ದು ನನಗೆ ತುಂಬ ಖುಷಿಯಾಯಿತು. ಸೊ ಫಸ್ಟು ಆ ವ್ಯಕ್ತಿಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಯಾಕಂದರೆ ಅವ್ರಿಗೆ ಅನಿಸಿದ್ದನ್ನು ಬೋಲ್ಡಾಗಿ ಫೋನ್ ಮಾಡಿ ಹೇಳಿ, ಈ ಥರ ಚೆನ್ನಾಗಿ ಮಾಡ್ತಿದ್ಯಾ, ವೆರಿ ಗುಡ್, ಸೇವಿಂಗ್ಸ್ ಮಾಡ್ತಿರೋದು ವೆರಿ ಗುಡ್, ಅಟ್ ದ ಸೇಮ್ ಟೈಮ್ ಈ ವಿಡಿಯೋ ಹಾಕ್ತಿರೋದು ಅದೆಲ್ಲ ಚೆನ್ನಾಗಿದೆ. ಆಮೇಲೆ ನನಗೆ ಪರ್ಸ್ನಲಿ ಒಂದು ಗೋಲ್ ಇದೆ, ಇದನ್ನು ಹೇಗೆ ಮಾಡ್ಬೋದು. ಸೊ ಯಾರು ಸಾಮಾನ್ಯ ಈ ಥರ ಎಲ್ಲ ಬಂದು ಹೇಳಲ್ಲ, ಬಟ್ ಅವರು ವಿತೌಟ್ ಎನಿ ಹೆಸಿಟೇಷನ್ ಹೇಳಿದ್ರು. ಸೊ ಆ ಥರ ನನ್ನ ಹೊಗಳಿದ್ದಕ್ಕೂ ಇಲ್ಲ ನನ್ನನ್ನು ಎಂಕರೇಜ್ ಮಾಡಿದ್ದಕ್ಕೆ ತುಂಬ ಸಂತೋಷ. ಅದೇ ರೀತಿ ನೀವು ಇದನ್ನು ನೋಡಿ ನಿಮ್ಮ ಜೀವನದಲ್ಲೂ ಏನು ಮಾಡಬೇಕು ಅಂತ ಇದ್ದೀರಾ ಅಂತ ನನಗೆ ಶೇರ್ ಮಾಡ್ಕೊಂಡಿದ್ದಕ್ಕೆ ಇನ್ನೂ ತುಂಬ ಸಂತೋಷ. ಸೊ ಇದೇ ನನ್ನ ಇಂಪ್ಯಾಕ್ಟ್ ಸ್ಟೋರಿ ನಂಬರ್ 1 ಇವತ್ತು. ಈ ಥರ ಸಾವಿರಾರು ಗಟ್ಟಲೆ ಸ್ಟೋರಿನ ನಾನು ನನ್ನ ಜರ್ನಿಲಿ ನೋಡಬೇಕು ಅನ್ನೋದೇ ನನ್ನ ಆಸೆ. ಯಾಕಂದರೆ ನಾನು ಹೇಳಿದ್ನಲ್ಲ, ಯಾವಾಗಲೂ ನಾವು ಒಂದು ಸೊಸೈಟಿಯಾಗಿ ಯಾವಾಗ ನಾವು ಬೆಳೆದು ಸುತ್ತ ನಮ್ಮ ಒಬ್ರೊಬ್ರು ಕೈ ಇಟ್ಕೊಂಡು ನಾವೆಲ್ಲ ಬೆಳಿತೀವೋ ಆವಾಗಲೇ ಆ ಸೊಸೈಟಿ ಸೌಂಡ್ ಆಗಿರೋದು. ಯಾವಾಗ ನಿಮ್ಮ ಸೊಸೈಟಿ ಸೌಂಡ್ ಆಗಿರುತ್ತೋ ಆವಾಗಲೇ ನೀವು ಸಂತೋಷವಾಗಿರೋಕ್ಕೆ ಸಾಧ್ಯ ಅಲ್ವಾ. ಸೊ ಅದರಿಂದ ಈ ಚೇಂಜ್ ಈ ಥರ ತುಂಬ ದೊಡ್ಡದಾಗಿ ಬೆಳೀಲಿ ಅನ್ನೋದೇ ನನ್ನ ಆಸೆ. ನೋಡೋಣ ಹೇಗೆ ಹೋಗುತ್ತೆ ಅಂತ. ಸೊ ಈ ವಿಡಿಯೋ ನಾನು ಏನಕ್ಕೆ ಹಾಕ್ತಿದ್ದೀನಿ ಅಂದರೆ, ನನ್ನ ಜರ್ನಿ ಬಗ್ಗೆ ಹೇಳ್ಕೊಳಕ್ಕೋ, ಇಲ್ಲ ಅವ್ರು ಫೋನ್ ಮಾಡಿದರು, ಇಲ್ಲ ಅವ್ರೇನೋ ಹೇಳಿದ್ರು ಅಂತ ಹೇಳೋಕ್ಕೋ ಅಲ್ಲ. ನಾವು ಮಾಡೋ ಒಂದು ಚಿಕ್ಕ ವಿಷಯದಿಂದ ಎಲ್ಲೋ ಯಾರಿಗೋ ಯಾವತ್ತಾದರೂ ಹೆಲ್ಪ್ ಆಗ್ಬೋದು, ಇಲ್ಲ ಇನ್ಸ್ಪಿರೇಷನ್ ಆಗ್ಬೋದು, ಇಲ್ಲ ಅವ್ರ ಜೀವನದಲ್ಲಿ ಏನಾದರೂ ಚೇಂಜ್ ತಂದುಕೊಡ್ಬೋದು. ಬಟ್ ಖಂಡಿತ ಅದು ಒಳ್ಳೆಯ ವಿಷಯ ಆಗಿರಬೇಕು. ಸೊ ಆ ಥರ ಒಳ್ಳೆಯ ವಿಷಯ ನೀವು ಯಾರಾದರೂ ಮಾಡಬೇಕು ಅಂತಿದ್ದು, ಏನೋ ಒಂದು ಹಿಂಜರಿಕೆಯಿಂದ ನೀವು ಮಾಡ್ತಿಲ್ಲ ಅಂದರೆ ಇವತ್ತೇ ಅದನ್ನು ಶುರು ಮಾಡಿ. ಆಮೇಲೆ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಏನು ಅನಿಸುತ್ತೆ, ಈ ಥರ ಒಂದು ಚೇಂಜ್ ನಾವು ಕ್ರಿಯೇಟ್ ಮಾಡೋಕ್ಕೆ ಶುರು ಮಾಡಿದ್ದೀವಲ್ಲ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ. ಆಮೇಲೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮಗೆ ಗೊತ್ತಿರೋರಿಗೆಲ್ಲ ಶೇರ್ ಮಾಡಿ. ಆಮೇಲೆ ನನ್ನ ಈ ಜರ್ನಿನ ಫಾಲೋ ಮಾಡೋದಕ್ಕೆ, ನಾನು 3 ವರ್ಷದಲ್ಲಿ 1 ಕೋಟಿ ಸೇರಿಸ್ತೀನ ಇಲ್ವ ಅಂತ ನೋಡೋದಕ್ಕೆ, ಆಮೇಲೆ ಈ ಥರ ಇನ್ನೆಷ್ಟು ಇಂಪ್ಯಾಕ್ಟ್
ಸ್ಟೋರೀಸ್ ನಾವು ಕ್ರಿಯೇಟ್ ಮಾಡ್ತೀವಿ ಒಂದು ಒಳ್ಳೆ ಗುಂಪನ್ನು ಕಟ್ಕೊಂಡು ಒಳ್ಳೆ ರೀತಿ ಅಂತ ನೋಡೋದಕ್ಕೆ ನೀವೇನು ಮಾಡಬೇಕು, ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು, ನನ್ನ ಎಲ್ಲ ವೀಡಿಯೋಸ್ ನೋಡಿ ನನ್ನ ಫಾಲೋ ಮತ್ತು ಸಪೋರ್ಟ್ ಮಾಡಿ. ತುಂಬ ಧನ್ಯವಾದಗಳು ಇಷ್ಟೊತ್ತು ನಿಮ್ಮ ಟೈಮ್ ಕೊಟ್ಟು ನನ್ನ ವೀಡಿಯೋಸ್ ನೋಡೋದಕ್ಕೆ. ನಾನು ವಿನೋದ್, ಇದು ನನ್ನ ಚಾನಲ್, ನನ್ನ ಆರ್ಥಿಕ ಹಾದಿ. ನಮಸ್ಕಾರ.